ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ BTV ನ್ಯೂಸ್. ನಾನು ಪ್ರಮೋದ್ ಬೋಪಣ್ಣ. ನನಗೆ ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಡಿ ಬಾಸ್ ದರ್ಶನ್ ಅವ್ರ ಜೊತೆಯಲ್ಲಿ ನಿಂತ್ಕೊಂಡಿರೋ ಅಷ್ಟು ಫೀಲ್ ಆಗ್ತಾಯಿದೆ. ಯಾಕೆ ಹೇಳಿ, ನನ್ನ ಜೊತೆಗೆ ಇದ್ದಾರೆ ಇವರು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ತುಂಬ ಇಷ್ಟಪಡುವಂಥ ವ್ಯಕ್ತಿ, ತುಂಬ ಮುದ್ದು ಮಾಡುವಂಥ ವ್ಯಕ್ತಿ, ಆ್ಯಂಡ್ ವಾಮನನಾಗಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಸದ್ದು ಮಾಡ್ತಿರುವಂಥ ವ್ಯಕ್ತಿ ಅವರೇ ಧನ್ವೀರ್ ಅವರು ನಮ್ಮ ಜೊತೆಗಿದ್ದಾರೆ, ಇಲ್ಲೇ ಇದ್ದಾರೆ. ಆ್ಯಂಡ್ ಈಗಾಗಲೇ ವಾಮನ ಚಿತ್ರದ ಟ್ರೈಲರ್ ರಿಲೀಸ್ ಆಗಿ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಬಟ್ಟೆ ಸೌಂಡ್ ಮಾಡ್ತಾ ಇದೆ. ಹಾಗಾದರೆ ಈ ವಾಮನ ಚಿತ್ರದ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಹೋಗೋಣ ಅವ್ರ ಜೊತೆ. ಹಾಯ್ ಬ್ರದರ್, ಹೇಗಿದ್ದೀರಿ? ಸೂಪರ್. ದರ್ಶನ್ ಸರ್ ಅವರು ಏನು ಹೇಳಿದರು ನೋಡಿದ್ರಾ? ಹೇಗೆ ಅನಿಸ್ತು ಅವರಿಗೆ? ಅವ್ರ ಸಪೋರ್ಟ್ ಯಾವ ರೀತಿ ಇದೆ? ಇಲ್ಲ, ಖಂಡಿತ ದರ್ಶನ್ ಅಣ್ಣನ ಮೊದಲನೇ ಚಿತ್ರದಿಂದ ಇಲ್ಲಿವರೆಗೂ ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತು ಹಿಂದಿಂದ ಬೆನ್ನೆಲುವಾಗಿ ನಿಂತ್ಕೊಂಡ್ಬಂದಿದ್ದಾರೆ. ನಾವು ಮಾಡೋ ಪ್ರತಿಯೊಂದು ಹೆಜ್ಜೆಲೂ ಅಷ್ಟೇ ಒಂದು ಏನಾದರೂ ಇನ್ಪುಟ್ಸ್ ಇದ್ದರೆ ಖಂಡಿತ ಹೇಳ್ತಾರೆ, ಹಿಂಗೆ ಮಾಡು ಮಗನೇ ಹಂಗೆ ಅಂತ. ಸೊ ಅದನ್ನೆಲ್ಲ ನಾವು ತೋಡ್ಕೊಂಡು ಯಾವುದೇ ಹೇಳ್ತಾರಲ್ಲ ಅದನ್ನೆಲ್ಲ ನಾವು ಚೇಂಜಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಟ್ರೈಲರ್ ನೋಡಿದಾಗ ಅವ್ರು ಖುಷಿ ಆಯಿತು. ಇಲ್ಲ, ಇದು ಔಟ್ ಆ್ಯಂಡ್ ಔಟ್ ಮಾಸ ಅಂದರು. ಹೌದು ಅಣ್ಣ, ಸಿನಿಮಾ ನೋಡ್ತೀನಿ ಅಂತಲ್ಲ, ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ. ದರ್ಶನ್ ಸರ್ ಅಂದರೆ ನಿಮಗೆ ಯಾಕೆ ಅಷ್ಟೊಂದು ಇಷ್ಟ? ಆ ವ್ಯಕ್ತಿತ್ವ, ಸರಳತೆ, ಅವ್ರು ಮಾಡೋ ದಾನ ಧರ್ಮಗಳು, ಆಮೇಲೆ ಸುಲಭವಾಗಿ ಹೆಂಗಾಗ್ಬಿಟ್ಟಿದೆ ನಮ್ಮವರು ಅನ್ನೋದನ್ನ ಭಾರಿ ಬೇಗ ಅಪ್ಕೊಂಡು ಎಲ್ಲರೂ ಒಳ್ಳೆಯದೇ ಬಯಸ್ತಾರಲ್ಲ, ಅದೊಂದು ಇಷ್ಟ ನನಗೆ ವ್ಯಕ್ತಿತ್ವ ಅಷ್ಟೇ. ಓಕೆ, ಈಗ ಸೋಷಲ್ ಮೀಡಿಯಾದಲ್ಲಿ ಆಗಿರ್ಬೋದು ತುಂಬ ಜನ ಕೆಲವೊಂದು ಟೈಮಲ್ಲಿ ನೆಗೆಟಿವ್ ಆಗಿ ಮಾತನಾಡಿದರು ನಿಮ್ಮ ಬಗ್ಗೆ. ಆದರೂ ಕೂಡ ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತೀರಾ, ನಾನಿರೋದೇ ಹೀಗೆ, ನಾನು ನಡ್ಕೊಳ್ಳೋದೇ ಹೀಗೆ, ಯಾರು ಏನು ಬೇಕಾದರೆ ಹೇಳಿ ಅಂತ ನೀವು ಧೈರ್ಯವಾಗಿ ಎಂಥ ಒಂದು ಸಂಕಷ್ಟದ ಸಮಯದಲ್ಲೂ ಕೂಡ ನೀವು ಅವ್ರ ಜೊತೆ ನಿಂತ್ಕೊಂಡಿದ್ರಿ. ಸರ್, ನಾನಿರೋ ವ್ಯಕ್ತಿತ್ವನೇ ಹೆಂಗೆ, ನಾನಿರೋದೇ ಹೆಂಗೆ, ಅದೇನೋ ಹೇಳ್ತಾರಲ್ಲ ಸರ್, ನಾವಿರೋದನ್ನ ಬಿಟ್ಕೊಡ್ಬಾರ್ದು ಅಂತಲ್ಲ. ಸೊ ಅದಕ್ಕೆ ನಾನು ಇರೋದೇ ಹೆಂಗೆ, ಏನಾದರೂ ಮಾತಾಡಿ ಆರಾಮ ನಮ್ಗೆ ಅವಾಗಿಂದ ಒಂದು ಸಪೋರ್ಟ್ ಆಗಿ ಬಂದು ಏನೋ ಒಂದು ಈಗ ಯಾವುದೇ ಜನರ ಸರ್ವೇ ಸಾಮಾನ್ಯ ಒಂದು ಕೆಟ್ಟ ಟೈಮ್ ಅಂತ ಬಂದೇ ಬರುತ್ತೆ. ಹಂಗಂತ ದೂರ ಸರಿಯೋದು ಹಿಂಸರಿಯೋದು ತುಂಬ ತಪ್ಪಾಗುತ್ತೆ. ಹಾಳು ಮಾಡೋಕ್ಕಂತೂ ಯಾರ ಕೈಲೂ ಆಗಲ್ಲ ಸರ್. ನಿಂತಿದ ತಕ್ಷಣ ಮೇಲೆ ಭಗವಂತ ಇದ್ದಾನೆ, ನಾವು ನೋಡ್ತಾ ಇರ್ತಾನೆ. ಅದೊಂದು ನಂಬಿಕೆ ನಂಗೆ, ಭಗವಂತ ಇದನ್ನು ನಾವು ಮಾಡೋ ಕೆಲಸ ಕರೆಕ್ಟು ಅಂತ ನಮ್ಮ ಮನ್ಸಿಗೆ ಅನ್ಸಿದ್ರೆ ಭಗವಂತ ಇದ್ದೇ ಇರ್ತಾನೆ ಕಾಯ್ಕೆ. ಈಗ ದರ್ಶನ್ ಅವರು ಲಾಸ್ಟ್ ಟೈಮ್ ಒಂದು ಮಾತನ್ನು ಹೇಳಿದರು, ನನಗೆ 3 ಜನ ಅಂದರೆ ತುಂಬಾ ಇಷ್ಟ. ಅಂದರೆ ದರ್ಶನ್ ಅವರಿಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಎಲ್ಲರನ್ನೂ ತುಂಬ ಪಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲರೂ ಕೂಡ ಇಡೀ ಕರ್ನಾಟಕನೇ ದರ್ಶನ್ ಅವ್ರನ್ನ ಅಷ್ಟು ಇಷ್ಟಪಡ್ತಾ ಇದೆ. ಆದರೆ ಅವರು ಪರ್ಟಿಕ್ಯುಲರ್ ಆಗಿ 3 ಜನ ಅಂದರೆ ನನಗೆ ತುಂಬಾ ಇಷ್ಟ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಹೇಳೋದು? ಇಲ್ಲ ಸರ್, ನಾನು ಅದನ್ನು ಹೇಳಿದಾಗ ಅಣ್ಣನಿಗೆ ಹೇಳಿದೆ, ಅಣ್ಣ ನಮಗೆಲ್ಲ ಯಾಕಣ್ಣ ನೀವು ಥ್ಯಾಂಕ್ಸ್ ಮಾತಾಡ್ತೀರ ಅಂತ. ಬಟ್ ಅದು ನನಗೆ ಅವಶ್ಯಕತೆ ಇರಲಿಲ್ಲ. ಆ್ಯಂಡ್ ಮೋರೋವರ್ ನಾವೇನೋ ಮಾಡಿದ್ದೀನಿ ಅಂತ ಹೇಳ್ತಿಲ್ಲ ಸರ್. ಜಸ್ಟ್ ದಟ್ ವಾಸ್ ಅ ಮಾರಲ್ ಸಪೋರ್ಟ್. ಯಾರೇ ಆಗಿರಲಿ, ಅದೊಂದು ಸ್ನೇಹಿತರೇ ಆಗಿರಲಿ, ಇನ್ನೊಬ್ಬರೇ ಮತ್ತು ಅದೊಂದು ಕಷ್ಟ ಅಂತ ಬಂದಾಗ ನಿಂತ್ಕೊಬೇಕು. ಆವಾಗಲೇ ಗೊತ್ತಾಗೋದು ನಿಜವಾದ ವ್ಯಕ್ತಿತ್ವ ಏನಂತ ತೋರಿಸ್ಕೊಳ್ಳೋಣ. ಅವಾಗ ಜೊತೆಗಿದ್ದಾಗ ಅದರಲ್ಲಿ ಪಾರ್ಟಿಲಿ ಭಾಗಿಯಾದ್ವಿ, ಇದ್ರಲ್ಲಿ ಬಾಡಿ ತಿಂದಾಗ ಉಂಡಾಗ ಅದಕ್ಕಲ್ಲ. ನಮ್ಮ ಒಬ್ಬ ಜೊತೆಗಿದ್ದವರು ಕಷ್ಟದಲ್ಲಿದ್ದಾಗ ಇನ್ಸರಿ ಇದೆಲ್ಲ ಭಾರಿ ತಪ್ಪಾಗುತ್ತೆ. ಸೊ ನಾನು ಅಣ್ಣನಿಗೆ ನಮ್ಗೆ ಯಾಕೆ ಕಾಣತ್ತೆ, ನಾವು ಏನೂ ಮಾಡಿಲ್ಲ ಸರ್. ಇಟ್ಸ್ ಆಲ್ ಅವತ್ತಿನ ಡಿಸಿಷನ್ ತೊಗೊಳ್ಳೋ ಡಿಸಿಷನ್ ಮೇಕರ್ ಆಗಿದ್ದು ವಿಜಯಲಕ್ಷ್ಮಿ ಮೇಕರ್. ಸೊ ಆ ಕ್ರೆಡಿಟ್ಸ್ ಎಲ್ಲ ಅವ್ರಿಗೆ ಹೋಗಬೇಕು. ಈಗ ದರ್ಶನ್ ಅವರು ಮಾತ್ರ ಅಲ್ಲ, ದರ್ಶನ್ ಅವರ ಕುಟುಂಬನೇ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ. ಆ್ಯಂಡ್ ಎಸ್ಪೆಷಲಿ ವಿಜಯಲಕ್ಷ್ಮಿ ಮೇಡಮ್ ಅವರು ಕೂಡ ಈಗ ಎಲ್ಲ ರೀತಿಯಲ್ಲೂ ಬಂದು ನಿಂತು ನಿಮಗೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿದರು. ಆ ಮೇಡಮ್ ಬಗ್ಗೆ ಮಾತಾಡಬೇಕು. ಇಲ್ಲ ಸರ್, ತುಂಬ ಖುಷಿಯಾಗುತ್ತೆ. ಐ ಆಮ್ ಮೋರ್ ಗ್ರೇಟ್ಫುಲ್. ಯಾಕಂದರೆ ಅಕ್ಕನೇ ಆಗಲಿ ಯಾವುದೇ ಈವೆಂಟ್ಸ್ಗೆ ಅದೇ ಸಿನಿಮಾಯಿಂದ ಸ್ವಲ್ಪ ದೂರ ಸರ್. ಒಂಚೂರು ಈ ಲೈಮ್ ಲೈಟನ್ನಲ್ಲಿ ಯಾವುದೂ ಇಷ್ಟ ಇಲ್ಲ. ಸೊ ನಾವು ಒಂಚೂರು ಕನ್ವಿನ್ಸ್ ಮಾಡಿ ಅಕ್ಕ ಮಾಡಿಕೊಡಿ, ಇದೊಂದು ಅಂದರೆ ತಾಯಿ ಸೆಂಟಿಮೆಂಟ್ ಸಾಂಗ್ ಆಗಿರೋದ್ರಿಂದ. ಸೊ ಒಂದು ಹೆಣ್ಣಿನ ರೀತಿ ಅವ್ರ ಕೈಲೇ ಬಿಡುಗಡೆ ಮಾಡಿಸೋಣ ಅನ್ನೋದಿತ್ತು. ಸೊ ಆವಾಗ ನಾನು ಅಕ್ಕನ ಕೇಳಿದೆ, ಅಕ್ಕ ಹಿಂಗೆ ಮಾಡಿದೆ ವಯೋಧನು ನಮಗೆಲ್ಲ ಗೊತ್ತಲ್ಲ, ಇಲ್ಲಿ ಬೇಡಕ್ಕ. ಆವಾಗ ಅಕ್ಕ ಹೇಳೋರು, ಆಯ್ತು ಬನ್ನಿ ಮಾಡ್ಕೊಡ್ತೀನಿ ಅಂತ. ಅವರು ಹಿಂದೆ ನಿಂತು ಸಾಥ್ ಕೊಟ್ಟು. ಸೊ ಈ ಅಣ್ಣನೇ ಆಗಲಿ ಅಕ್ಕನೇ ಆಗಲಿ ಒಂದು ಬೆನ್ನೆಲುವಾಗಿ ನಿಂತಿರೋದು ಅದೊಂಥರ ಲೈಕ್ ಅ ಪಾಸಿಟಿವ್ ಎನರ್ಜಿ ಅನ್ಸುತ್ತೆ ನಮಗೆ. ಓಕೆ, ಈಗ 10ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಯಾವ ರೀತಿ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀರಾ? ಆ್ಯಂಡ್ ಪ್ರೊಡ್ಯೂಸರ್ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದಾರೆ? ಆ್ಯಂಡ್ ನಿರ್ದೇಶಕರು ಕೂಡ ಅದ್ಭುತವಾಗಿ ಮಾಡಿದ್ದಾರೆ. ಒಂದೊಂದು ಪೋಸ್ಟರ್ ಆಗಿರ್ಬೋದು, ಒಂದು ಟೈಟಲ್ ಆಗಿರ್ಬೋದು, ಎಲ್ಲವನ್ನು ನೋಡಿದರೆ ಎಲ್ಲೋ ಒಂದು ಕಡೆ ಏನೋ ಇದೆ ಅಂತ ಅನಿಸುತ್ತೆ. ಸೊ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಇಲ್ಲ ಸರ್, ಈಗ ಅದೇ ನಿನ್ನೆಷ್ಟೇ ಟ್ರೇಲರ್ ಲಾಂಚ್ ಕಾರ್ಯಕ್ರಮ ಆಯಿತು. ಸೊ ಈಗ ಇದಾದ ನಂತರ ಪ್ರಮೋಷನ್ಸ್ ಪ್ಲ್ಯಾನ್ ಮಾಡ್ತಾಯಿದ್ವಿ. ಯಾವ್ಯಾವ ಊರಿಗೆ ಹೋಗಬೇಕು, ಯಾವ ಥರ ಭೇಟಿ ಮಾಡಬೇಕು, ಅಲ್ಲಿ ಯಾವ ಥರ ಜನನ ನಾವು ನಮ್ಮ ಸಿನಿಮಾನ ತಲುಪಿಸಿ ಬರಬೇಕು ಅನ್ನೋ ಥರ ಪ್ರಿಪ್ರೇಷನ್ಸ್ ನಡೀತಾ ಇದೆ. ನೀವು ನಿರ್ದೇಶಕರು ಹೇಳ್ದಂಗೆ ನಾವು ಇಡೀ ಟೀಮ್ ಕೂತು ಡಿಸ್ಕಸ್ ಮಾಡಿ ಅದನ್ನು ಪ್ಲ್ಯಾನ್ ಮಾಡ್ತಾಯಿದ್ವಿ. ಎಷ್ಟು ಭಾಷೆಯಲ್ಲಿ ರಿಲೀಸ್? ಇಲ್ಲ ಸರ್, ಕನ್ನಡ, ಓನ್ಲಿ ಕನ್ನಡ. ಅಷ್ಟು ಭಾಷೆ ಅಂತ ಇಲ್ಲ, ನಾವು ಓನ್ಲಿ ಕನ್ನಡ ಸರ್. ದರ್ಶನ್ ಅವರು ಕೂಡ ಇದೇ ಡೈಲಾಗ್. ಅದಕ್ಕೆ ನಾನು ಆವಾಗಲೇ ಹೇಳಿದ್ದು, ನಾನಿವಾಗ ಎಲ್ಲಿ ನಿಂತಿದ್ದೀನಿ ಅಂದರೆ ಎಲ್ಲೋ ಒಂದು ಕಡೆ ದರ್ಶನ್ ಅವರೇ ಜೊತೆಲಿ ನಿಂತ್ಕೊಂಡಂಗೆ ಫೀಲ್ ಆಗ್ತಿದೆ. ಬೇರೆ ಸರ್, ಅಣ್ಣನ ದರ್ಶನ್ ಅಣ್ಣನಿಗೆ ಅವ್ರು
ಏಕೈಕ ಒಬ್ಬರೇ, ಅವರೊಬ್ಬರೇ ಯಾವತ್ತಿದ್ರು ಅವರೊಬ್ಬರೇ ಆಗೋದು. ಅದನ್ನು ಯಾರು ಇದು ಮಾಡೋಕ್ಕಾಗಲ್ಲ. ದರ್ಶನ್ ಅಣ್ಣ ಅವರೊಬ್ಬರೇ ಯಾವತ್ತಿದ್ರು. ಸೊ ಈಗ ಆ್ಯಂಡ್ ಇನ್ನೇನು ಕೇಳಬೇಕು ಗೊತ್ತಿಲ್ಲ, ಎಲ್ಲ ನೀವೇ ಹೇಳಿದ್ರಿ. ಆ್ಯಂಡ್ ಫೈನಲಿ ದರ್ಶನ್ ಸರ್ ಹೇಗಿದ್ದಾರೆ ಇವಾಗ? ಆರಾಮಾಗಿದ್ದಾರೆ ಸರ್, ಆರಾಮಾಗಿದ್ದಾರೆ. ಶೂಟಿಂಗಲ್ಲಿದ್ದಾರೆ, ಶೂಟಿಂಗ್ ಮಾಡ್ತಾ ಇದ್ದಾರಲ್ಲ, ರಾಜಸ್ಥಾನಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾರೆ ಅಷ್ಟೇ. ಎಲ್ಲ ವಿಚಾರದಿಂದ ಹೊರಗಡೆ ಬರ್ತಾ ಇದ್ದಾರಾ ಹೇಗೆ? ಅದು ನಾನು ಕೇಳೋದು, ನಾನು ಹಿಂಗೆ ಹೇಳಕತ್ತ ಅವ್ರನ್ನ ಕೇಳೋದು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಗಾಡ್ ಬ್ಲೆಸ್, ಎಲ್ಲ ಒಳ್ಳೆಯದಾಗಲಿ. ಇದಾಗಿತ್ತು ಒಂದು ಅಪ್ಡೇಟ್ ವಾಮನ ಸಿನಿಮಾದ ಬಗ್ಗೆ. ಚಿತ್ರ ಈಗ ಟ್ರೈಲರ್ ಲಾಂಚ್ ಆಗಿದೆ, ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಅದೇ ರೀತಿ ಸಿನಿಮಾನೂ ಅದೇ ರೀತಿ ಸೌಂಡ್ ಮಾಡುತ್ತೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಇದೇ ಏಪ್ರಿಲ್ 10ರಂದು ಕರ್ನಾಟಕ ರಾಜ್ಯದಾದ್ಯಂತ ಈ ಒಂದು ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಎಲ್ಲರೂ ಕುಟುಂಬ ಸಮೇತರಾಗಿ ಹೋಗಿ ನೋಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ನಾವು ಟ್ರೈಲರ್ ನೋಡ್ಬೇಕಾದ್ರೆ ಅನಿಸುತ್ತೆ ಬ್ಯೂಟಿಫುಲ್ ಆಗಿದೆ ಅಂತ. BTV, ಇದು ಭರವಸೆಯ ಬೆಳಕು.